ಶ್ರೀಯುತ ಸಿದ್ದು ತೇಜ ಅವರು ಮಾತಾಡಿದ್ದಾರೆ. ಇವತ್ತು ಕರೆದಿರೋ ಉದ್ದೇಶ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನೇನು ಜಾಸ್ತಿ ಹೇಳಿಕ್ಕೆ ಹೋಗಲ್ಲ. ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಕಾರಣ ಏನು? ಆ ಸ್ಪಷ್ಟೀಕರಣ ಕೊಡಬೇಕು. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಪ್ರತಿಯೊಂದು ಏನು ಕಡು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ತಪ್ಪ? ಫ್ರೀಯಾಗಿ ಬಸ್ ಕೊಟ್ಟಿದ್ದು ತಪ್ಪ? ಕರೆಂಟ್ ಕೊಟ್ಟಿದ್ದು ತಪ್ಪ? ಅನ್ನಭಾಗ್ಯ ಕೊಟ್ಟಿದ್ದು ತಪ್ಪ? ಹಾಗಾದ್ರೆ ನೀವು ಇತಿಹಾಸದುದ್ದಕ್ಕೂ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಯಾವುದು? ಐದು ವರ್ಗ ಅಲ್ವಾ? ಮತ್ತೆ ಹೀಗಿರುವಾಗ ಯಾಕೆ ನೀವು ಐದು ವರ್ಗದ ನಾಯಕರನ್ನ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಹೈಕಮಾಂಡ್ ಒಂದು ವೇಳೆ ನೀವೇನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಅಥವಾ ಇಳಿಸಿದ್ದೇ ಆದರೆ ಕರ್ನಾಟಕ ಈಗಾಗಲೇ ಬಿಜೆಪಿ ಸರ್ಕಾರ ಕಾಯ್ತಾ ಇದೆ. ಎಲ್ಲೆಲ್ಲಿ ಬಹುಮತ ಇದೆಯೋ ಅಂತ ಸರ್ಕಾರಗಳನ್ನು ಉಳಿಸ್ತಾ ಇದೆ ಬಿಜೆಪಿ ಸರ್ಕಾರ. ಇಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಲ್ಬಂಡೆ ಅಂತ ತರ ಇರತಕ್ಕಂಥ ವ್ಯಕ್ತಿ ಅಂಥವ್ರ ಬುಟ್ಟಿಗೆ ಕೈ ಹಾಕಿದ್ರೆ ಅವ್ರಿಗೆ ಆಗಿಲ್ಲ, ಬಿಜೆಪಿಯವ್ರಿಗೆ ಆಗಿಲ್ಲ. ನೀವೇ ಈ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿರಂತಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಳ್ತಾ ಇದ್ದೀರಿ. ಯಾರು? ಹೈಕಮಾಂಡ್ನವರು. ಇದು ಯೋಚನೆ ಮಾಡ್ಬೇಕು ನೀವು. ಅವ್ರ ಬಗ್ಗೆ 10 ಬಾರಿ ಯೋಚನೆ ಮಾಡಬೇಕು. ಹೋಗ್ಲಿ, ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದರೂ ಕಪ್ಪುಚುಕ್ಕೆ ಇದ್ದಿದ್ರೆ, ಭ್ರಷ್ಟಾಚಾರದ ಆರೋಪಗಳಿದ್ದಿದ್ರೆ ನೀವು ಏನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಬಹುದಾಗಿತ್ತು. ಅದು ಯಾವುದೂ ಇಲ್ವಲ್ಲ. ಎಲ್ಲರೂ ಸುಖವಾಗಿದ್ದಾರಲ್ಲ. ಎಷ್ಟೋ ಜನ ಹೆಣ್ಮಕ್ಳು ದೇವಸ್ಥಾನಗಳು ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಗಂಡಂದ್ರು. ಇವತ್ತು ಅವರೇ ರಾಜ್ಯರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಅನುಕೂಲವಿರುವಾಗ ಸಿದ್ದರಾಮಯ್ಯನ ರಾಜ್ಯದಲ್ಲಿ ಎಲ್ಲರೂ ಏನು ಆರಾಮಾಗಿ ಬದುಕ್ತಾ ಇದ್ದಾರೆ. ಎಲ್ಲ ಪದ ಏನು ಪ್ರಜೆಗಳು ರಾಮರಾಜ್ಯ ತರ ಬದುಕ್ತಾ ಇದ್ದಾರೆ. ರಾಮರಾಜ್ಯದ ಕಲ್ಪನೆ ಬಂದಿದೆ. ಹೀಗಿರುವಾಗ ನಾನಾಗ್ಲಿ ನಮ್ಮ ಐದ ಸಂಘಟನೆ ಆಗಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಗಳಿಗೆ, ಕೆಳಗಿಳಿಸಲಿಕ್ಕೆ ಕಾರಣ ಏನು? ಬಲವಾದ ಕಾರಣ ಏನು? ಇದನ್ನ ನೀವು 10 ಬಾರಿ ಯೋಚನೆ ಮಾಡಬೇಕು. ಧನ್ಯವಾದ.